ಮಾನವ ಇತಿಹಾಸದ ಆರಂಭದ ದಿನಗಳಿಂದಲೂ ಪ್ರಕೃತಿಯೇ ಅವನ ಆಡುಂಬೊಲ, ಅದೇ ಅವನ ತೊಟ್ಟಿಲು. ಪ್ರಕೃತಿಯೊಂದಿಗೆ ಸಾಮರಸ್ಯ ಸಾಧಿಸಿದ್ದ ಮನುಷ್ಯ ಬೇಟೆಯಾಡುತ್ತಾ, ಆಹಾರ ಸಂಗ್ರಹಿಸುತ್ತಾ, ಕೃಷಿ ಮಾಡುತ್ತಾ ತನ್ನ ಉಳಿವನ್ನು ಸಾಧಿಸುತ್ತಿದ್ದು ಜೀವನ ನಡೆಸುತ್ತಿದ್ದ, ಪ್ರಕೃತಿಯೊಂದಿಗೆ ಒಂದಾಗಿದ್ದ. ನಾವಿಂದು ಬದುಕಿರುವ ಸಂಕೀರ್ಣ ಸಂಸ್ಕೃತಿಯ, ನಾಗರಿಕತೆಯ, ಜೀವನ ವಿಧಾನದ ತಾಯಿ ಬೇರುಗಳು ಇರುವುದೇ ನಮ್ಮ ಪ್ರಾಚೀನರ ಸರಳ ಜೀವನದಲ್ಲಿ, ಅವರ ಮತ್ತು ನಿಸರ್ಗದ ನಡುವಣ ಒಡನಾಟದಲ್ಲಿ. ನಮ್ಮ ಪ್ರಾಚೀನರ ಪಳೆ ಉಳಿಕೆಗಳನ್ನು ನಾವೀಗ ಬುಡಕಟ್ಟು ಜನಾಂಗ ಅಥವಾ ಮೂಲ ನಿವಾಸಿಗಳು ಎನ್ನುತ್ತೇವೆ. ಈ ಜನರ ಜನಾಂಗಗಳ ಕುರಿತು, ಅವರ ಜೀವನ ಶೈಲಿಯ ಕುರಿತು ನಮಗೆ ಲಭ್ಯವಿರುವ ಮಾಹಿತಿ ಅತ್ಯಲ್ಪ. ಈ ಅಲ್ಪ ಮಾಹಿತಿಯು ವಿದೇಶಿ ಮಾನವಶಾಸ್ತ್ರ ಅಧ್ಯಯನಗಳಿಂದ, ಜನಪದೀಯ ಸಾಹಿತ್ಯ ಸಾಂಗೀತ್ಯಗಳ ಮೂಲಕವಷ್ಟೇ ನಮಗೆ ಲಭ್ಯ. ಅನೇಕ ಬುಡಕಟ್ಟುಗಳು ಈಗಾಗಲೇ ಜಗದ ಮೊಗದಿಂದ ಕಣ್ಮರೆಯಾಗಿವೆ. ಕೆಲವು ಅಲ್ಲಿಷ್ಟು ಇಲ್ಲಿಷ್ಟು ಗುರುತುಗಳನ್ನು ಉಳಿಸಿದರೆ, ಮತ್ತು ಕೆಲವು ತಮ್ಮ ಅಸ್ತಿತ್ವದ ಯಾವ ಕುರುಹನ್ನು ಉಳಿಸದೆ ಮಾಯವೇ ಆಗಿ ಹೋಗಿವೆ. ಚೆಂಚು ಬುಡಕಟ್ಟು ನಾಗರಿಕ ಸಮಾಜದಲ್ಲಿ ಬೆರೆತು ಹೋಗಿಯೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗುತ್ತಿರುವ ಒಂದು ವಿಶಿಷ್ಟ ಬುಡಕಟ್ಟು. ಹಾಗಾಗಿ ಇದರ ಅಸ್ತಿತ್ವ ಈ ಎರಡೂ ಜಗತ್ತುಗಳಲ್ಲಿ. ಆಂಧ್ರಪ್ರದೇಶದ ಶ್ರೀಶೈಲ ಕಣಿವೆಯ ನಲ್ಲಮಲ ಅರಣ್ಯ ಪ್ರದೇಶದಲ್ಲಿ ತಮ್ಮದೇ ಆದ ಜಗತ್ತಿನಲ್ಲಿ ನೆಲೆಯೂರಿರುವ ಚೆಂಚು ಬುಡಕಟ್ಟಿನ ಜೀವನ ವ್ಯಾಪ್ತಿ ತಮಿಳುನಾಡು, ಕರ್ನಾಟಕ ಮತ್ತು ಒಡಿಶಾ ರಾಜ್ಯಗಳಲ್ಲಿಯೂ ಹಂಚಿಹೋಗಿದೆ. ಪ್ರೋಟೋ ಆಸ್ಟ್ರಲಾಯ್ಡ್ ವರ್ಗಕ್ಕೆ ಸೇರಿದ ಚೆಂಚು ಜನಾಂಗ ತೆಲುಗು ಭಾಷೆಗೆ ಸಮೀಪವಿರುವ ದ್ರಾವಿಡಿಯನ್ ಮೂಲದ ಭಾಷೆಯನ್ನು ಆಡುತ್ತಾರೆ. ಗೂಡೆಂ ಎಂದು ಕರೆಯಲ್ಪಡುವ ಗುಡಿಸಲುಗಳ ಗುಂಪುಗಳಲ್ಲಿ ತಾತ್ಕಾಲಿಕ ನೆಲೆಗಳಲ್ಲಿ ಜೀವಿಸುವ ಚೆಂಚು ಜನಾಂಗದವರ ಕೌಟುಂಬಿಕ ಹಂದರ ವಿಘಟಿತ ಮಾದರಿಯದಾಗಿರುವುದರಿಂದ ಪ್ರತಿ ಕುಟುಂಬಕ್ಕೂ ಪ್ರತ್ಯೇಕ ಗುಡಿಸಲುಗಳು ಇರುತ್ತವೆ. ಬಿದಿರು, ಬೆತ್ತ ಮತ್ತು ಹುಲ್ಲಿನ ಅಪೂರ್ವ ಹೆಣಿಗೆಯಿಂದ ರಚಿಸಲಾದ ಈ ಗೂಡೆಂ ಅಥವಾ ಗುಡಿಸಲುಗಳು ಬಿಸಿಲು, ಮಳೆ ಅಥವಾ ಗಾಳಿಗಳಿಂದ ರಕ್ಷಣೆ ನೀಡುವುದಲ್ಲದೆ ಸರಾಗ ಗಾಳಿ ಸಂಚಾರ ಮತ್ತು ಸಂಚಿತ ಬೆಳಕನ್ನೂ ಒದಗಿಸುತ್ತವೆ. ಕಾಡು ನಮ್ದು, ದೇವರು ನಮ್ದು. ಯಾವುದೇ ಬೆಟ್ಟದ ದೇವ್ರ ಹತ್ರ ನೋಡಿ ನಮ್ಮ ಚೆಂಚು ಇದ್ದೇ ಇರ್ತಾರೆ. ಎಲ್ಲಾದ್ರೂ ಇರ್ಲಿ, ನಮ್ಮಿಬ್ರಿಗೂ ಜಾಯಿಂಟು. ದೇವ್ರಿಗೆ ಪೂಜೆ ಮಾಡ್ಬೇಕಲ್ಲ, ಅವ್ರಿಗೆ ಸೇವೆ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ಚೆಂಚು ಅಲ್ಲಿ ಇರಲೇಬೇಕು. అట్లా ఏ కొండలనైనా ఎక్కడైనా పై చూడండి, చెంచోడు దేవులం ఉంటే చెంచోడు ఉంటే ఉంటాడు. ಚೆಂಚುಗಳ ದೈವ ಚೆಂಚು ಲಕ್ಷ್ಮಿ, ಚೆಂಚು ಜನಾಂಗದ ಮಗಳು. ಅವಳ ಅಪರಿಮಿತ ಸೌಂದರ್ಯಕ್ಕೆ ಮರುಳಾದ ಮಲ್ಲಿಕಾರ್ಜುನ ಅವಳನ್ನು ಅಪಹರಿಸಿ ಮದುವೆಯಾದ ಎಂದು ಅವರು ನಂಬುತ್ತಾರೆ. ಚೆಂಚುಗಳು ಮಲ್ಲಿಕಾರ್ಜುನನನ್ನು ಚೆಂಚು ಮಲ್ಲಯ್ಯ ಎಂದೇ ಕರೆಯುತ್ತಾರೆ. ಇಂದು ಕೂಡ ಚೆಂಚು ಜನಾಂಗ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲದ ಸ್ವಚ್ಛತೆ ಮೊದಲಾದ ಕಾರ್ಯಗಳ ನಿರ್ವಹಣೆ ಮಾಡುತ್ತಾ ಬಂದಿದ್ದಾರೆ. ಪೂರ್ವಕಾಲದಿಂದ ಇಲ್ಲಿ ಚೆಂಚುರೆ ದೇವಸ್ಥಾನ ಎಲ್ಲ ನೋಡ್ಕೋತಾ ಇದ್ರು. ಆ ಕಾಲದಲ್ಲಿ ಈ ರೋಡ್ ಮಾರ್ಗವೂ ಇಲ್ಲ. ಯಾವಾಗ ಶಿವರಾತ್ರಿ ಯುಗಾದಿ ಬಂದು ಜನರು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಬ್ರಹ್ಮರಾಂಬ ಚೆರುವು ಅಂತ ಐತಿ ಗುಡ್ಡದಾಗ, ಈಗನೂ ಐತಿ. ಈಗ ಬ್ರಹ್ಮರಾಂಬ ಚೆರುವು ಅಂತ ಅಲ್ಲಿ ಐತಿ. ಅಲ್ಲಿನ ಕೆಲವೊಂದು ಗುಡಿಸುಗಳು, ಕೆಂಚು ಮನೆಗಳು ಅದಾವ. ಅಲ್ಲಿ ಅವರು ಅಮ್ಮನವ್ರು ಬ್ರಹ್ಮರಾಂಬ ದೇವಿ ಅಂತ ಅಲ್ಲಿ ಈ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅವರು ಈಗಲೂ ಇಲ್ಲಿ ಬರ್ತಾಯಿದ್ರ. ಅವರು ನಮ್ಮ ಮನೆ ಮಗಳು ಅಂತ ಅವರ ಭಾವನ ಇಟ್ಕೊಂಡು ಅವರು ಇವನು ಅವರು ಸೇವೆ ಮಾಡ್ತಾಯಿದ್ರು. ಬ್ರಹ್ಮರಾಂಬ ದೇವಿನೂ ಅವರು ಸೇವೆ ಮಾಡ್ತಾಯಿದ್ರು. ಈಗ ಶ್ರೀಶೈಲ ದೇವಸ್ಥಾನಕ್ಕೆ ಶಿವರಾತ್ರಿ ಹಾಗೂ ಮತ್ತು ಯುಗಾದಿಗೆ ಬಂದವ್ರ ಜನರಿಗೆ, ಪಾದಯಾತ್ರೆ ಮಾಡೋರಿಗೆ ಅವರು ಮಧ್ಯದಲ್ಲಿ ಅಲ್ಲಲ್ಲಿ ಗುಡ್ಡದಾಗ ಅದು ಭೀಮನ ಕೊಳ್ಳ ಮತ್ತು ಪೆಚ್ಚರ್ವು ಅಲ್ಲೆಲ್ಲಿ ಅವರಿಗೆ ಯಾತ್ರಿಕರು ಮಠ ಮಾಡಿದ್ರೆ ಅವರಿಗೆ ಹಾಲು, ಹಂಬಲಿ, ರೊಟ್ಟಿ ಚೆಂಚವ್ರು ಕೊಡ್ತಾಯಿದ್ರೆ ಅವರಿಗೆಲ್ಲವೂ ಎಲ್ಲ ಅವ್ರಿಗೆ ಸಹಕಾರ ಎಲ್ಲ ಕೊಡ್ತಾಯಿದ್ರು ಅವ್ರು ಚೆನ್ನಾಗಿ. ಮತ್ತು ಅವ್ರಿಗೇನು ಕಷ್ಟ ಇಲ್ಲದೆ ಅವ್ರಿಗೇನು ಸ್ವಲ್ಪ ಕಷ್ಟ ಬಂದ್ರೂ ಅವರಿಗೆಲ್ಲ ಅವಾಗೇ ಅವರಿಗೆ ಔಷಧಿ ಕೊಟ್ಟು ಅವ್ರಿಗೆ ಚೆನ್ನಾಗಿ ದೇವಸ್ಥಾನ ತಕ್ಕ ಅವ್ರಿಗೆ ಅವರು ಕಳಿಸಿ ಹೋಗ್ತಾರೆ.
ಚೆಂಚುಗಳ ಅಗತ್ಯ ಅವಶ್ಯಕತೆಗಳು ಅತ್ಯಂತ ಸಣ್ಣವು. ಅವರ ಮೌಲಿಕ ಆಸ್ತಿ ಎಂದರೆ ಬಾಣ, ಬಿಲ್ಲು, ಒಂದು ಕತ್ತಿ, ನೆಲ ಅಗೆಯುವ ಸಾಧನ ಮತ್ತು ಬಿದಿರ ಬುಟ್ಟಿ ಅಷ್ಟೇ. ಚೆಂಚು ಒಬ್ಬನಿಗೆ ಗುಡಿಸಲೊಂದಿದೆ ಎಂದರೆ ಆತ ಕುಟುಂಬವೊಂದನ್ನು ಹೊಂದಿದ್ದಾನೆ ಎಂದೇ ಅರ್ಥ. ಮದ್ಯವ್ಯಸನ ಚೆಂಚುಗಳಲ್ಲಿ ಸಾಮಾನ್ಯವಾಗಿರುವ ಒಂದು ಸಾಮಾಜಿಕ ಕ್ರಿಯೆ. ಸಮಾಜದ ಎಲ್ಲ ಕೌಟುಂಬಿಕ, ವ್ಯಾವಹಾರಿಕ, ವೈಯಕ್ತಿಕ ವಿವಾದಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳುವ ಇವರು ತಮ್ಮ ನಾಯಕ, పెద్ద మనిషిಯಾದ సమాజದ ಹಿರಿಯನ ನಿರ್ಧಾರಗಳಿಗೆ ತಲೆಬಾಗುತ್ತಾರೆ. ఇప్పుడు మన దాన్ని మనమే తెంచుకోవాలా. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಬೇಕು. ನಾವು ಸ್ಟೇಷನ್ಗೆ ಹೋದರೆ ಎಸ್ಸೆ ಅದನ್ನೇ ಹೇಳ್ತಾರೆ, ನಿಮ್ಮ ಕುಲ ಪಂಚಾಯತಲ್ಲಿ ಮೊದಲು ನಿರ್ಧರಿಸಿ, ಅಲ್ಲಿ ಏನಾದರೂ ಆಗಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ. అప్పుడు ఇంకా మేము తోలుకత్తి ఈడ మాట్లాడి ఇంకా మీకు కుదరకుంటే పోండి అంటాం. మేము రాము, మేము పోము. ఇంకా పెద్ద మనుషులు ఇంకేం పనికి రానప్పుడు ಆದರೆ పెద్ద మనిషిಯಾಗಿ ನಾನೆಲ್ಲೂ ಹೋಗಲ್ಲ. మాట్లాడి ఆయన ఎట్లా చెప్తే అట్లా తీర్మానం అంతే. ಸಂಗ್ರಹಿತ ಕಾಳು, ಬಿದಿರಕ್ಕಿಯ ಅನ್ನ, ಮೀನು ಬೇಟೆ, ಗೆಡ್ಡೆಗೆಣಸುಗಳು ಚೆಂಚುಗಳ ಆಹಾರ ಮೂಲಗಳು. ಇವು ಅವರಿಗೆ ಪೌಷ್ಟಿಕತೆಯ ಮೂಲಗಳಾದಂತೆಯೇ ಜೀವನಾವಶ್ಯಕ ದ್ರವ್ಯ ಕೂಡ. ಅವರು ಜಿಂಕೆ, ಮೊಲ ಮೊದಲಾದ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ. ಅವರ ಮೀನ ಬೇಟೆ ತುಂಬಾ ವಿಶಿಷ್ಟ. ಬೇಟೆಗೆ ಸಿಕ್ಕ ಮಿಕವನ್ನು ಗುಡಿಸಲಿಗೆ ತಂದು ಮಾಂಸದ ತುಂಡುಗಳಾಗಿ ಕತ್ತರಿಸಿ ಬೆಂಕಿಯುರಿಯಲ್ಲಿ ಬೇಯಿಸಿ ಉಪ್ಪು ಖಾರ ನೆಂಚಿಕೊಂಡು ಹಾಗೆಯೇ ತಿನ್ನುವ ಚೆಂಚುವಿನ ಬಾಯಲ್ಲಿ ಬೀಡಿಯ ಹೊಗೆ ದಟ್ಟವಾಯಿತು ಎಂದರೆ ಅಂದಿನ ಅವನ ಊಟ ಹೊಟ್ಟೆ ಬಿರಿಯುವಂತಾಯಿತು ಎಂದೇ ಅರ್ಥ. ಚೆಂಚು ಉಪಯೋಗಿಸುವ ಅತ್ಯಂತ ಆಧುನಿಕ ತಾಂತ್ರಿಕತೆ ಎಂದರೆ ಅವನ ಬಿಗಿಯುವ ಬಿಲ್ಲು. ಪ್ರತಿ ಚೆಂಚು ತನ್ನ ದೇಹ ಪ್ರಕೃತಿಗೆ ಅಂದರೆ ಎತ್ತರ ಮತ್ತು ಶಕ್ತಿಗೆ ಹೊಂದುವಂತೆ ಬಿದಿರ ಬಿಲ್ಲೊಂದನ್ನು ತಯಾರಿಸಿಕೊಳ್ಳುತ್ತಾನೆ. ಅವನ ಬಿಲ್ಲನ್ನೇರುವ ಹೆದೆ ಕೂಡ ಸಣ್ಣ ನವಿರಾದ ಬಿದಿರೇ ಎನ್ನುವುದು ನಿಜವಾದ ಅದ್ಭುತ, ಅನನ್ಯ. ಈ ಬಿದಿರ ಬಿಲ್ಲಿನಲ್ಲಿ ಕಡಿಮೆ ಎಳೆತದಲ್ಲಿಯೇ ಬಾಣ, ಬಿರುಸು ಮತ್ತು ವೇಗ ಪಡೆದುಕೊಳ್ಳುವ ತಾಂತ್ರಿಕತೆ ನಿಜವಾಗಿಯೂ ಅಪೂರ್ವ. ಅವರ ಬಾಣದ ಅಲುಗು ವಿಭಿನ್ನ. ದೊಡ್ಡ ಬೇಟೆಗೆ ಅಗಲ ಅಲುಗಿನ ಬಾಣವಾದರೆ ಹಕ್ಕಿ, ಮೊಲದಂತಹ ಪ್ರಾಣಿಗಳಿಗೆ ಮಾರಣಾಂತಿಕವಾದ ಸಣ್ಣ ಚೂಪಾದ ಅಲುಗು. ಮಧ್ಯಮ ಗಾತ್ರದ ಅಲುಗು ಜಿಂಕೆಯಂತಹ ಪ್ರಾಣಿಗಳಿಗೆ. ಬಾಣದ ಗುರಿ ತಲುಪಿಸುವ ಬಾಣದ ಚುಕ್ಕಾಣಿಯಾದ ಪುಕ್ಕ ಕೂಡ ವಿಶಿಷ್ಟ. ಹದ್ದಿನ ಪುಕ್ಕ ಕೂಡ ಗಟ್ಟಿ. ಇವು ಬಾಣವನ್ನು ನೇರ ಗುರಿ ತಲುಪಿಸುತ್ತವೆ ಎಂದು ಅವರು ಹೇಳುತ್ತಾರೆ. ಬಾಣದಿಂದ ಬೇಟೆಯಾಡುವುದರಲ್ಲಿ ನಿಸ್ಸೀಮನಾದ ಚೆಂಚು ತನ್ನದೇ ರೀತಿಯ ಉರುಳನ್ನು ಕಟ್ಟಿ ಪ್ರಾಣಿಗಳನ್ನು ಕೆಡವುವುದರಲ್ಲಿಯೂ ಚತುರ. ಚಿಕ್ಕದೊಂದು ಬಂಡೆಕಲ್ಲು, ಒಂದು ಗಟ್ಟಿ ಮರದ ತುಂಡು, ಬಳ್ಳಿಯೊಂದರ ಒಂದಿಷ್ಟು ಸೆಳೆ, 4-8 ಅಕ್ಕಿಕಾಳು ಚೆಂಚುವಿನ ಉರುಳಿಗೆ ಸಾಕು. ಮೊಲವೋ ಅಳಿಲೋ ಹಕ್ಕಿಯೋ ಈ ಬಲೆಗೆ ಬಿತ್ತು ಎಂದೇ ಅರ್ಥ. ಬೇಟೆಯಾಡುವ ಸಮಯದಲ್ಲಿಯೇ ಅವರ ಅಡುಗೆಯ ತಯಾರಿ ಕೂಡ. ಅಗಲ ಬಾಯಿನ ಬಿದಿರ ತುಂಡೇ ಅವರ ಅಡುಗೆ ಪಾತ್ರೆ. ಮೊಟ್ಟೆ, ಮಾಂಸ, ಅಕ್ಕಿ ಏನನ್ನಾದರೂ ಇದರಲ್ಲಿ ಬೇಯಿಸುತ್ತಾರೆ ಅವರು. ಬೇಟೆಗೆ ಕಾಯುತ್ತಾ ಕುಳಿತ ಅವಧಿಯಲ್ಲಿ ಅವರ ಅಡುಗೆ ರೆಡಿ. ಅಡುಗೆಗೆಂದು ಹಚ್ಚಿದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವ ಪ್ರಾಜ್ಞತೆ ಮೆರೆಯುವವರು ಚೆಂಚುಗಳು. ಇದೇ ಅವಧಿಯಲ್ಲಿ ಅಲ್ಲಿನ ತೂಪರೆ ಗಿಡವನ್ನು ಅಂದರೆ ಬೀಡಿ ಎಲೆ ಗಿಡವನ್ನು ಹುಡುಕಿ ಬೀಡಿಯೊಂದನ್ನು ತಯಾರಿಸಿಕೊಳ್ಳುವ ಚೆಂಚು ಎಷ್ಟು ಅದ್ಭುತವಾಗಿ ತನ್ನ ಅರಣ್ಯವನ್ನು ಅರಿತಿದ್ದಾನೆ ಎಂದರೆ ಆತನ ಪ್ರತಿ ಚಟುವಟಿಕೆಯ ಹಿಂದೆಯೂ ಅರಣ್ಯ ಕಾಪಾಡುವ ಆಶಯ ಇರುತ್ತದೆ. ಇದೊಂದು ಅಚ್ಚರಿಯೇ ಸರಿ. ಪರಿಸರಕ್ಕೆ ಹೊಂದಿಕೊಳ್ಳುವ ಅವರ ಚತುರತೆ, ಅರಣ್ಯವನ್ನು ಅವರು ಅರಿತಿರುವ ರೀತಿಯ ಕುರಿತು ಚೆಂಚುಗೆ ಎಲ್ಲಿಲ್ಲದ ಅಭಿಮಾನ. ಅದಕ್ಕಾಗಿಯೇ ನಾವು ಕಾಡಿನ ಮಕ್ಕಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಅವರು. ಕಾಡಿನ ಮಕ್ಕಳೇ ಆದ ಅವರನ್ನು
ಶತಮಾನದಿಂದ ಈಚೆಗೆ ಬಂದ ವನ್ಯಮೃಗ ಸಂರಕ್ಷಣಾ ಕಾನೂನುಗಳು ಒಂದಿಷ್ಟು ಚಿಂತೆಗೀಡು ಮಾಡಿವೆ. ಅದು ಅವರ ಅಸ್ತಿತ್ವದ ಕುರುಹನ್ನೇ ಅಳಿಸಿ ಹಾಕುತ್ತಿವೆ. ಬೇಟೆಯಾಡುವುದನ್ನು ತಪ್ಪಿಸಿದ ಈ ಸುಧಾರಣಾ ಕಾನೂನುಗಳು ಅವರ ಉಳಿವನ್ನೂ ಬೇಟೆಯಾಡಿವೆ. ಇದು ಚಾರಿತ್ರಿಕ ಯಾದಗಿರಿಯ ಬಟ್ಟಬಯಲು ಪ್ರದೇಶ. ಇಲ್ಲಿ ದಟ್ಟ ಕಾಡುಗಳ ಸುಳಿವಿಲ್ಲ, ವನ್ಯಜೀವಿಗಳ ಹೊಳಹೂ ಇಲ್ಲ. ಕುರುಚಲು ಗಿಡಗಳ ಈ ಭೂಮಿ ಚೆಂಚುವಿನ ಅಸ್ತಿತ್ವಕ್ಕೆ ಯಾವ ರೀತಿಯಲ್ಲೂ ಪೂರಕವಲ್ಲ. ಆದರೂ ಈ ಮುಳ್ಳಿನ ಕುರುಚಲು ಕಾಡಲ್ಲಿ ಗುಡ್ಡ ಮೇಡುಗಳಲ್ಲಿ ಚೆಂಚುಗಡ್ಡೆ ಅಗೆಯುವ ಒಂದು ಗುಂಪು ಕಂಡುಬರುತ್ತದೆ. ಕಾಡು ಬಿಟ್ಟು ಬಂದರೂ ಚೆಂಚು ಇಲ್ಲಿ ತನ್ನ ಇರುಹು ಕಂಡುಕೊಂಡಿದ್ದಾನೆ. ಚೆಂಚು ಹೆಸರು ತಂದ ಚೆಂಚುಗಡ್ಡೆಯನ್ನು ಅಗೆಯುವ ಕಾಯಕ ಮುಂದುವರಿಸಿದ್ದಾನೆ. ಚೆಂಚುಗಡ್ಡೆ ಎಂದರೆ ಭೂಪದರದ ಒಳಗೆ ಬೆಳೆಯುವ ಒಂದು ರೀತಿಯ ಗೆಡ್ಡೆ. ಇದರ ವಿಭಿನ್ನವಾದ ಎಲೆಗಳಿಂದ ಈ ಚೆಂಚುಗಡ್ಡೆಯ ಎಳೆ ಹುಡುಕುವ ಚೆಂಚು ಅದನ್ನು ಅಗೆದು ತೆಗೆಯುತ್ತಾನೆ. ತುಂಬ ಸವಿಯಾದ ರುಚಿಯಿರುವ ಬಹಳಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದ ಈ ಗೆಡ್ಡೆ ಚೆಂಚುವಿಗೆ ವಿಶೇಷ ಆಹಾರ ಧಾತು. ಗೆಡ್ಡೆಯನ್ನು ಹುಡುಕಿದ ಮೇಲೆ ಅರ್ಧವನ್ನಷ್ಟೇ ಅಗೆದು ತೆಗೆಯುವ ಚೆಂಚು ಮತ್ತರ್ಧವನ್ನು ಹಾಗೆಯೇ ಬಿಟ್ಟುಬಿಡುತ್ತಾನೆ. ಅದು ಮರಳಿ ಬೆಳೆದು ನಾಳಿನೂಟದ ದಾರಿಯಾಗಬೇಕಲ್ಲ. ಸುಡುವ ಬಿಸಿಲ ತಾಪ ತಗ್ಗಿಸಲು ಬೆಳ್ಳಂಬೆಳಿಗ್ಗೆ ಬೇಟೆಗೆ ಹೊರಡುವ ಚೆಂಚು ಮೊದಲು ವನದೇವತೆಗೆ ಪೂಜೆ ಸಲ್ಲಿಸುತ್ತಾನೆ. ಸಾಕಷ್ಟು ಬೇಟೆ ಸಿಗಲಿ, ಅಪಾಯ ಎದುರಾಗದಿರಲಿ ಎಂದು ಪ್ರಾರ್ಥಿಸಿ ಕಾಡ ನುಸುಳುವ ಚೆಂಚುವಿಗೆ ಅವನ ಬೇಟೆ ನಾಯಿಯೇ ಸಂಗಾತಿ, ಮಾರ್ಗದರ್ಶಿ. ದಾರಿಯಲ್ಲಿ ನೆರಳಿನಡಿ ಕುಳಿತು ಒಂದಿಷ್ಟು ಕಾಡು ಹಣ್ಣುಗಳನ್ನು ತಿಂದರೆ ಅವನ ವಿಶ್ರಾಂತಿ ಆಯಿತು. ದೂರ ದಾರಿ ಕ್ರಮಿಸಿದ ನಂತರ ದಟ್ಟ ಕಾಡ ನಡುವಿನಲ್ಲಿ ಅವರ ಬೇಟೆ ಹುಡುಕುವಿಕೆ ಆರಂಭ. ಚಿರತೆ ಹೆಜ್ಜೆ ಗುರುತೋ, ಕಾಡ ಕೋಳಿಯ ಅಲೆವ ಜಾಡೋ, ಉಡದ ಹಾದಿಯ ಬೀಡೋ ಅವರಿಗೆ ಕಂಡೇ ಕಾಣುತ್ತದೆ. ಕಾಡಿನ ನಡುವೆ ಚಿರತೆಯ ವಾಸನೆ ಹಿಡಿದ ನಾಯಿಗಳು ಕಿವಿ ನಿಮಿರಿಸುತ್ತವೆ. ಸಣ್ಣದೊಂದು ಶಬ್ದವೋ ಕದಲಿಕೆಯೋ ನಾಯಿಯನ್ನು, ನಾಯಿ ಒಡೆಯನನ್ನು ಬೇಟೆಯ ಕಡೆ ನುಗ್ಗಿಸುತ್ತವೆ. ಅಲ್ಲೇ ಸಣ್ಣ ಕಿಂಡಿಯಲ್ಲೊಂದು ಉಡ, ಅದು ಸಿಕ್ಕಿಬಿದ್ದಿತು. ಈ ಅಜ್ಜಿ ಯಾವುದೋ ಮೂಲಿಕೆಯ ಸೊಪ್ಪನ್ನು ಅರಿಯುತ್ತಿದ್ದಾಳೆ. ಅದಾವುದೋ ನಾಟಿ ಔಷಧ ಸಿದ್ಧಗೊಳ್ಳುತ್ತದೆ. ಒಣಗಿದ ಮರದ ಕೊಂಬೆ ಕಡಿದು ಉರುವಲಿಗಾಗಿ ಮನೆಗೆ ಕೊಂಡೊಯ್ಯಲು ಒಂದೆಡೆ ಸೇರಿಸಿಡಲಾಗುತ್ತದೆ. ಮರದ ತೊಗಟೆಯಿಂದ ಜಿನುಗುವ ಅಂಟು ಔಷಧಕ್ಕೋ ಮತ್ತಾವ ಕಾರಣಕ್ಕೋ ಒದಗಿ ಬರುತ್ತದೆ. ಕಾಡಿನಲ್ಲಿ ಬಿಸಿಲಿನಲ್ಲಿ ಅಂಡಲೆಯುವ ಚೆಂಚುವಿಗೆ ಅಲ್ಲೇ ಸಿಗುವ ಕಾಡು ಇಣಜಿ ಹಣ್ಣು ದೇಹದ ದಾಹವನ್ನು ತೀರಿಸುತ್ತದೆ.
ಅಲ್ಲಿ ಕಾಣುವ ಹಾಲುಗೌರಿ ಮರದ ಕಾಂಡದಿಂದ ಜಿನುಗುವ ಬಿಳಿ ಹಾಲು ಗಾಯಗಳನ್ನು ವಾಸಿ ಮಾಡುವ ಆಂಟಿಬಯೋಟಿಕ್ ಆಗುತ್ತದೆ. ಮನೆಗೆ ಹಿಂತಿರುಗುವ ಹೊತ್ತಿಗೆ ಸಾಕಷ್ಟು ಗಿಡಮೂಲಿಕೆಗಳನ್ನು ಸಂಗ್ರಹಿಸಿರುವ ಈ ಅಜ್ಜಿ ಅದಾವುದೋ ಗಿಡದ ಅಂಟುವಾಳದಂತಹ ರಸವನ್ನು, ಸಿಗುವ ಚೌಳು ಪುಡಿಯನ್ನು ಮೈಕೈ ತೊಳೆಯಲು, ಬಟ್ಟೆ ಒಗೆಯಲು ಉಪಯೋಗಿಸುತ್ತಾಳೆ. ಅದೇ ಸಮಯದಲ್ಲಿ ಆ ನೀರಿನ ಝರಿಯ ಕಲ್ಲುಗಳ ಕೆಳಗೆ ಸಂಜೆಯ ತಿಂಡಿ ಕಾದು ಕುಳಿತಿದೆ. ದುರದೃಷ್ಟಶಾಲಿ ಏಡಿ ಇವರ ಕೈಗೆ ಸಿಕ್ಕು ಮುಳ್ಳಿನ ಆಭರಣಗಳನ್ನು ಕಳಚಿಕೊಂಡು ತಿಂಡಿಯಾಗಲು ಸಿದ್ಧವಾಗಿದೆ. ಒಣಗಿದ ಪಾಚಿಯನ್ನು ಸಣ್ಣ ಕಲ್ಲಿಗೆ ಸುತ್ತಿ ಮತ್ತೊಂದು ಸಣ್ಣ ಕಲ್ಲಿನಿಂದ ಅದನ್ನು ಬಡಿದು ಹುಟ್ಟಿಸಿದ ಬೆಂಕಿ ಸಿಕ್ಕ ತಿಂಡಿಯನ್ನು ಬಿಸಿ ಮಾಡಲಿದೆ. ಸಂಜೆಯ ತಿಂಡಿ ಸವಿದ ನಂತರ ಸಂಜೆಗತ್ತಲ ಮಬ್ಬಿನಲ್ಲಿ ಮಿಕವೊಂದಕ್ಕೆ ಮರಣದ ಉರುಳು ಸಿದ್ಧವಾಗುತ್ತದೆ. ಅಲ್ಲಿಂದಾಚೆಗೆ ಕಾಯುವ ಆಟ. ಪ್ರಾಣಿಯೊಂದನ್ನು ಕಂಡ ಕ್ಷಣ ಅದನ್ನು ಬೆದರಿಸಿ ಉರುಳುಗುಣಿಕೆಯ ಕಡೆಗೆ ಓಡಿಸುವಾಟ. ಪ್ರಾಣಿಗಂತೂ ಮರಣಶಾಸನ. ಬೀಡಿಯೊಂದನ್ನು ಎಳೆದು ಅಂದಿನ ದಿನದ ಬೇಟೆಯಾಟದ ಬಗೆಗೆ ಸಂತೃಪ್ತನಾದ ಚೆಂಚು ವಿಶ್ರಾಂತಿಗೆ ಜಾರುತ್ತಾನೆ, ಮತ್ತೆ ಬೆಳಗಾಗುವುದನ್ನು ಕಾಯುತ್ತಾ. ಚೆಂಚು ಬಳಗಕ್ಕೆ ಬಹುದೊಡ್ಡ ಸಂಭ್ರಮ. ಬಲು ಸೂಕ್ಷ್ಮವಾದ ವರ್ಣರಂಜಿತ ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ವಿಚಿತ್ರ ಆಟಗಳಿಂದ ಕೂಡಿದ ಮದುವೆಗೆ ಇಡೀ ಹಳ್ಳಿ ಸಜ್ಜಾಗುತ್ತದೆ. ಎಲ್ಲರನ್ನೂ ಮದುವೆಯ ಸಂಭ್ರಮ ತನ್ನ ತೆಕ್ಕಿಗೆ ಸೆಳೆಯುತ್ತದೆ. ಮದುವೆಯ ದಿನ ವಧುವಿನ ಅಕ್ಕ ಮತ್ತು ಅವಳ ಗಂಡ ಹಳ್ಳಿಯ ಕುಂಬಾರನ ಬಳಿ ಬರುತ್ತಾರೆ. ಮದುವೆಗಾಗಿ ಹೊಸ ಮಡಿಕೆಯನ್ನು ನೀಡಬೇಕೆಂದು ಬೇಡುತ್ತಾರೆ. ಕುಂಬಾರನಿಗೆ ಸಿಹಿ, ಕಾಳು, ವಸ್ತ್ರಗಳ ಕಾಣಿಕೆ ನೀಡಿ ಮಡಿಕೆಗಳನ್ನು ಮನೆಗೆ ತಂದು ಪೂಜೆ ಸಲ್ಲಿಸುತ್ತಾರೆ.
ಮತ್ತಿಲ್ಲಿ ಮನೆಯಲ್ಲಿ 10 ಹಲವು ಚಟುವಟಿಕೆಗಳ ಸಂಭ್ರಮ, ಗೋಡೆಗಳಿಗೆ ಚಿತ್ತಾರದ ಸಂಕೇತಗಳ ಶೃಂಗಾರ. ಮತ್ತೊಂದೆಡೆ ಕರಿಮಣಿಗಳನ್ನು ದಾರದಲ್ಲಿ ಪೋಣಿಸುತ್ತಾ ತಾಳಿಯ ಸರ ಕಟ್ಟುವ ಸಡಗರ. ಅದು ವರನ ಅಕ್ಕನಿಗಷ್ಟೇ ಇರುವ ಪರಮಾಧಿಕಾರ. ಅಲ್ಲಿ ಆ ಕಡೆ ಸಿಹಿ ತಿನಿಸು, ಸವಿಭೋಜನದ ತಯಾರಿ. ಇಲ್ಲೊಂದು ಕೇಂದ್ರ ಭಾಗದಲ್ಲಿ ಮದುವೆ ಚಪ್ಪರ ಕಟ್ಟಿ ಹೂವಿನ ಅಲಂಕಾರ ಮಾಡಿ ಅರಿಶಿನ ಕುಂಕುಮಗಳ ಸಿಂಗಾರದ ವೈಖರಿ. ಚಪ್ಪರಕ್ಕೆ ಉಪಯೋಗಿಸುವ ಮರವೂ ವಿಶಿಷ್ಟ. ಆ ಮರದ ಕೆಳಗೆ ನಿಂತರೆ ಸುಮಾರು ಸಮಯ ದೇಹವೆಲ್ಲ ತಂಪು. ಮದುವಣಗಿತ್ತಿಯ ಅಣ್ಣ ತನ್ನ ಹೆಂಡತಿಯೊಂದಿಗೆ ಹಳ್ಳಿಯ ಬಾವಿಯತ್ತ ಮಡಿಕೆಯನ್ನು ಒಯ್ದು ನೀರು ತುಂಬುತ್ತಾನೆ. ಬಾವಿಗೆ ಪೂಜೆ ಸಲ್ಲಿಸಿ ಮಂಗಳ ಮಡಿಕೆಗಳನ್ನು ತಲೆಯ ಮೇಲೆ ಹೊತ್ತು ತಂದು ಚಪ್ಪರದ 4 ಮೂಲೆಗಳಲ್ಲಿ ಭದ್ರವಾಗಿರಿಸುತ್ತಾನೆ. ನಾಲ್ಕು ಮಡಿಕೆಗಳನ್ನು ದಾರದಿಂದ ಬಳಸಿ ಸುತ್ತಿ ಒಂದು ಬಗೆಯ ಮಂಡಳವನ್ನು ರಚಿಸುತ್ತಾನೆ. ಈ ಚೌಕದ ಒಳಗೆ ವನಕ್ಕೆ ಹಿಡಿದು ವರನಿಗಾಗಿ ಕಾಯುತ್ತಾನೆ. ಅಲ್ಲಿಗೆ ಬಂದ ಮದುವಣಿಗ ಇವನಿಗೆ ಕಾಣಿಕೆ ನೀಡದೆ ಮಂಡಲದಲ್ಲಿ ಪ್ರವೇಶಿಸುವಂತೆಯೇ ಇಲ್ಲ. ಪ್ರವೇಶ ದೊರಕಿದ ನಂತರ ಗಂಡು ಹೆಣ್ಣನ್ನು ಚಪ್ಪರದಲ್ಲಿ ಕೂರಿಸಿ ಎಣ್ಣೆ ಸ್ನಾನ ಮಾಡಿಸುತ್ತಾರೆ. ಹೆಣ್ಣು ಮಕ್ಕಳು ಬಂದು ಗಂಡಿಗೂ ಹೆಣ್ಣಿಗೂ ಅರಿಶಿನ ಹರಳೆಣ್ಣೆಗಳನ್ನು ಹಚ್ಚಿ